ಕರಾವಳಿ ನ್ಯೂಸ್ಗೆ ಸ್ವಾಗತ. ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ನಾನು ಹೇಳುವಂಥದ್ದು ಇವತ್ತು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಸುಮಾರು 36 ಜನರ ಅಧಿಕಾರಿಗಳಿಗೆ ಮಾತ್ರ ಇವರು ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಪ್ರಶ್ನೆ, ಇದು ಜನತಾ ದರ್ಶನವಾ ಅಥವಾ ಅಧಿಕಾರಿ ದರ್ಶನವಾ? ಅಧಿಕಾರಿಗಳು ಮಾತ್ರ ಜನತಾ ದರ್ಶನದಲ್ಲಿ ಭಾಗವಹಿಸಬೇಕಂತ ಹೇಳಿ ಇವತ್ತು ಕೊಟ್ಟಿದ್ದಾರೆ. ಯಾವುದೇ ಗ್ರಾಮ ಪಂಚಾಯತ್ನ ಇದರಲ್ಲಿ ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ಕೊಡದೇ ಇರತಕ್ಕಂಥ ಕೆಲಸವನ್ನು ಇವತ್ತು ತಾಲೂಕು ಆಡಳಿತ ಮಾಡ್ತಾ ಇದೆ. ಬಹುಶಃ ನಮ್ಮ ತಾಲೂಕು ಆಡಳಿತ 27 ಗ್ರಾಮ ಪಂಚಾಯತ್ ಬಹುಶಃ ಇವತ್ತು ಬರುವಂಥ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗೆ ಮಾಹಿತಿ ಬಂದಾಗ ಮಾತ್ರ ಜನರನ್ನ ನಾವು ಜನಪ್ರತಿನಿಧಿಗಳು ಇವತ್ತು ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿ ಇವತ್ತು ಜನರನ್ನ ಈ ಸಭೆಗೆ ಕರ್ಕೊಂಡು ಬರಲಿಕ್ಕೆ ಅವರ ಸಮಸ್ಯೆಗಳನ್ನು ಇಲ್ಲಿ ಹೇಳಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗಿದ್ರೆ ಮಾತ್ರ ಇದು ಗ್ರಾಮ ಪಂಚಾಯತಿ ಮಾಹಿತಿ ಕೊಡದೆ ಏಕಾಏಕಿ ಇವರು ಇವತ್ತು ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾರಿಗೂ ಯಾವುದೇ ಮಾಹಿತಿ ಇಲ್ಲ. ಇವತ್ತು ಅಧಿಕಾರಿ ವರ್ಗ ಮಾತ್ರ ಇಲ್ಲಿ ಸೇರಿದೆ ಅಂತಕ್ಕಂಥ ನನ್ನ ಭಾವನೆ. ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ. ಹಿಂದೆ ನಡ್ತಕ್ಕಂಥ ಹೆಚ್ಚಿನ ಇದರಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗೆ ಮಾಹಿತಿ ಕೊಟ್ಟಿದ್ದಾರೆ ಜನತಾ ದರ್ಶನದಲ್ಲಿ. ಸರ್ಕಾರದ ಯೋಜನೆಗಳು ಇವತ್ತು ಜನರಿಗೆ ತಲುಪಬೇಕಂತ ಅನ್ನುವಂಥ ಒಂದು ವ್ಯವಸ್ಥೆ ಇದ್ರೆ ಅದು ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಬೇಕು, ಯಾವುದೇ ಸರ್ಕಾರ ಇದೆ. ಬಟ್ ಇದು ಇವತ್ತು ಮಾಡ್ತಿರ್ತಕ್ಕಂಥ ಜನತಾ ದರ್ಶನ ಇದು ಅಧಿಕಾರಿ ದರ್ಶನ ಆಗಿದೆ ಬಿಟ್ಟರೆ ಜನರಿಗೆ ಇದರಿಂದ ಸೌಲಭ್ಯ ಸಿಕ್ಕುವುದಿಲ್ಲ. ಎಲ್ಲ ಗ್ರಾಮ ಪಂಚಾಯತ್ನ ಇವತ್ತು ಯಾವುದು ಪಕ್ಷ ಭೇದವನ್ನು ನಾವು ಮರ್ತಿವತ್ತು ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಡಳಿತ ಮಂಡಳಿ ಇದನ್ನು ಇವತ್ತು ಖಂಡಿಸುವಂಥ ಕೆಲಸ ನಾವು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೇವೆ.